ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. सकलवचनचेतो देवता भारती सा मम वचसि निधत्तां सन्निधिं मानसे च. नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु ज्ञानमार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये. नौमिन्यायसुधादिकृज्जय मुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवरान् निधीन् श्रीसत्यव्रतराघवेन्द्रमुनिपान् सद्बोधसध्यानपान्. तव सङ्कीर्तनं वेदशास्त्रार्थज्ञानसिद्धये विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं आपादमौलिपर्यन्तं गुरूणामाकृतिं स्मरेत्. तेन विघ्नाः प्रणश्यन्ति सिद्ध्यन्ति च मनोरथाः. श्रीगुरु श्रीगुरुभ्यो नमो नमः हरि ओं. स्वस्त्यस्तु. अशेष सन्मंगलानि भवन्तु. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयम् उदीरयेत्. महत्वात् भारवत्वाच्च महाभारतमुच्यते. निरुक्तमस्य यो वेद सर्वपापैः प्रमुच्यते. कृष्णद्वैपायनं व्यासं विद्धि नारायणं प्रभुं कोह्यन्यः पुण्डरीकाक्षान् महाभारतकृत् भवेत्. वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते. नमो भगवते तस्मै व्यासायामित तेजसे यस्य प्रसादात् वक्ष्यामि नारायणकथामिमां. स्वस्त्यस्तु. अशेष सन्मंगलानि. ಶ್ರೀಮನ್ಮಹಾಭಾರತದ ವನಪರ್ವದಲ್ಲಿ ಧರ್ಮರಾಜ ನಾರದರಿಗೆ ಪ್ರಶ್ನೆಯನ್ನು ಮಾಡಿದ್ದಾನೆ. ತೀರ್ಥಯಾತ್ರೆಗೆ ಹೋಗಬೇಕು ಎಂದು ನನ್ನ ಅಪೇಕ್ಷೆ ಇದೆ ಅರ್ಜುನ ಬರುವವರೆಗೆ. ಹಾಗಾಗಿ ಯಾವೆಲ್ಲ ತೀರ್ಥಗಳಿಗೆ ನಾನು ಹೋಗಬೇಕು, ಸ್ನಾನ ಮಾಡಬೇಕು, ಅಲ್ಲಿ ಸಿಗುವ ಫಲವೇನು ಎಂದು ಕೇಳಿದಾಗ ಕಳೆದ ಬಾರಿಗೆ 99 ತೀರ್ಥಗಳ ಒಂದು ಸಂಗ್ರಹವನ್ನು ತಿಳಿಸಿಕೊಟ್ಟಿದ್ದಾರೆ. ಮುಂದೆ ಸಹಸ್ರ ಮತ್ತು ಶತಸಹಸ್ರ ಎನ್ನುವ 2 ತೀರ್ಥಗಳದು ಕೊನೆಯದು ನಾವು ಕೇಳಿದ್ದೇವೆ. ಮುಂದೆ ಹೇಳ್ತಾರೆ, ತಥೋ ಗಚ್ಚೇತ ರಾಜೇಂದ್ರ ರೇಣುಕಾ ತೀರ್ಥಮುತ್ತಮಂ ತೀರ್ಥಾಭಿಷೇಕಂ ಕುರ್ವೀತ ಪಿತೃದೇವಾರ್ಚನೆ ರತಃ. ಮುಂದೆ ಹೋಗ್ತಾ ಇದ್ದರೆ ರೇಣುಕಾ ತೀರ್ಥ ಬರುತ್ತದೆ. ಆ ರೇಣುಕಾ ತೀರ್ಥದಲ್ಲಿ ಪಿತೃದೇವತೆಗಳನ್ನು ಅರ್ಚನೆಯನ್ನು ಮಾಡ್ತಾ ಸ್ನಾನಾದಿಗಳನ್ನು ಯಾರು ಮಾಡ್ತಾರೆ ಸರ್ವ ಪಾಪ ವಿಶುದ್ಧಾತ್ಮ, ಎಲ್ಲ ಪಾಪಗಳನ್ನು ಕಳೆದುಕೊಂಡವನಾಗಿ ಅಗ್ನಿಷ್ಠೋಮಯಾಗದ ಫಲವನ್ನು ಪಡಿತಾನೆ.
ಮುಂದೆ ವಿಮೋಚನ ಮುಪಸ್ಪೃಶ್ಯ ಜಿತಮನ್ಯುರ್ಜಿತೇಂದ್ರಿಯ. ವಿಮೋಚನ ತೀರ್ಥ ಎನ್ನುವಂಥ ಒಂದು ಶ್ರೇಷ್ಠವಾದ ತೀರ್ಥ. ಆ ವಿಮೋಚನ ತೀರ್ಥಕ್ಕೆ ಹೋಗಬೇಕು. ಆ ವಿಮೋಚನ ತೀರ್ಥದಲ್ಲಿ ಹೇಗೆ ಅಂತಂದರೆ, ವಿಮೋಚನ ಅಂತಂದರೆ ಕಳೆದುಕೊಳ್ಳುವುದು. ಏನು ಕಳೆದುಕೊಳ್ತಾನೆ ಅಂತಂದರೆ, ಜಗತ್ತಿನೊಳಗೆ ಅತೀ ದೊಡ್ಡ ಪಾಪ ಅಂತಂದರೆ ಪ್ರತಿಗ್ರಹ. ಇನ್ನೊಬ್ಬರಿಂದ ನಾವೇನು ಸ್ವೀಕಾರವನ್ನು ಮಾಡ್ತೇವೆ ಅದರಿಂದ ಮಹಾಪಾಪಗಳು ಬರ್ತವೆ. ಆದ್ದರಿಂದಾಗಿ ಸಾಮಾನ್ಯವಾಗಿ ಇನ್ನೊಬ್ಬರಿಂದ ಸ್ವೀಕಾರವನ್ನು ಮಾಡುವಂಥದ್ದಲ್ಲ, ಅದರೊಳಗೂ ಬ್ರಾಹ್ಮಣರಿಗೆ ವಿಶೇಷವಾಗಿ. ಯಾಕೆಂದರೆ ಬ್ರಾಹ್ಮಣನ ಜೀವನನೇ ದಾನ ಮತ್ತು ಪ್ರತಿಗ್ರಹ. ಎಷ್ಟು ದಾನ ಮಾಡ್ತಾನೆ ಅಷ್ಟು ತಾನು ಪ್ರತಿಗ್ರಹವನ್ನು ಮಾಡ್ತಾನೆ. ಸ್ವೀಕಾರವನ್ನು ಮಾಡೋದು ದಾನ ಮಾಡೋದಕ್ಕಿಂತಲೂ ಹೆಚ್ಚು ಪ್ರತಿಗ್ರಹವನ್ನು ಮಾಡೋದಿರ್ತದೆ. ಆ ಪ್ರತಿಗ್ರಹದಿಂದ ಬಂದ ಪಾಪವೇನಿದೆ ಆ ಪಾಪವನ್ನು ವಿಮೋಚನ ಮಾಡಿಕೊಳ್ಳುವುದಕ್ಕೆ ಎಲ್ಲಿ ಅಂತಂದರೆ ವಿಮೋಚನ ತೀರ್ಥಕ್ಕೆ ಹೋಗಬೇಕು. ಜಿತಮನ್ಯು ಜಿತೇಂದ್ರಿಯ. ಸಿಟ್ಟನ್ನು ಗೆದ್ದವನಾಗಿ, ಇಂದ್ರಿಯಗಳನ್ನು ಗೆದ್ದವನಾಗಿ ಅಲ್ಲಿ ಹೋಗಿ ಸ್ನಾನಾದಿಗಳನ್ನು ಮಾಡೋದ್ರಿಂದ ಪ್ರತಿಗ್ರಹವನ್ನು ಮಾಡುವುದರಿಂದ ಬಂದ ಪಾಪಗಳು ಪರಿಹಾರವಾಗುತ್ತೆ. ಅಲ್ಲ, ಈ ವಿಮೋಚನ ತೀರ್ಥ ಎಲ್ಲಿದೆ ನಮಗೆ ಗೊತ್ತಿಲ್ಲ, ಮತ್ತು ನಾವಾದರೂ ನಿತ್ಯ ಪ್ರತಿಗ್ರಹವನ್ನು ಮಾಡ್ತೇವೆ. ನಮ್ಮ ಅವಸ್ಥೆ ಏನು ಅಂತಂದರೆ, ಬ್ರಹ್ಮಾಂಡವನ್ನು ಪ್ರತಿಗ್ರಹ ಮಾಡಿದರೂ ಕೂಡ ಆ ಪಾಪದ ಪರಿಹಾರ ನಮಗೆ ತೋರಿಸಿಕೊಡ್ತಾರೆ ಶಾಸ್ತ್ರದೊಳಗೆ. ಅದು ಏನು ಅಂತಂದರೆ, ಗಾಯತ್ರಿ ಮಂತ್ರವನ್ನು ಜಪ ಮಾಡುವುದರಿಂದ ಬ್ರಹ್ಮದೇವರು ಸಮಗ್ರವಾದ ಬ್ರಹ್ಮಾಂಡವನ್ನು ದೇವರಿಂದ ಪ್ರತಿಗ್ರಹ ಮಾಡಿದ್ದರಿಂದ ಬಂದ ದೋಷವೇ ಎಲ್ಲವನ್ನು ಕಳೆದುಕೊಳ್ಳುತ್ತಾರೆ ಅಂತ ನಮಗೆ ಶಾಸ್ತ್ರ ತಿಳಿಸಿಕೊಟ್ಟಾಗ ನಾವ್ಯಾಕೆ ಗಾಯತ್ರಿ ಜಪವನ್ನು ಮಾಡಬಾರದು? ಹಾಗಾಗಿ ಗಾಯತ್ರಿ ಜಪವನ್ನು ಮಾಡ್ತಾ ಈ ವಿಮೋಚನ ತೀರ್ಥದಲ್ಲಿ ಸ್ನಾನ ಮಾಡಿದವನಿಗೆ ಪ್ರತಿಗ್ರಹದಿಂದ ಬಂದ ಏನೆಲ್ಲ ದೋಷವಿದೆ ಆ ದೋಷಗಳೆಲ್ಲ ಪರಿಹಾರವಾಗುತ್ತೆ. ತತಃ ಪಂಚವಟೀಂ ಗತ್ವಾ, ಬ್ರಹ್ಮಚಾರಿಯಾಗಿ ಜಿತೇಂದ್ರಿಯನಾಗಿ ಪಂಚವಟಿ ಎನ್ನುವಂಥ ಕ್ಷೇತ್ರಕ್ಕೆ ಹೋಗಬೇಕು. ಅಲ್ಲಿ ಮಹತಾ ಪುಣ್ಯೇನ ಯುಕ್ತ ಸತಾಂ ಲೋಕೆ ಮಹೀಯತೆ. ಅದ್ಭುತವಾದ ಪುಣ್ಯವನ್ನು ಪಡೆದುಕೊಂಡವನಾಗಿ ಸಜ್ಜನರು ವಾಸ ಮಾಡುವಂತಹ ಲೋಕದೊಳಗೆ ವಾಸವನ್ನು ಮಾಡ್ತಾನೆ. ಆ ಪಂಚವಟಿಯಲ್ಲಿ ಸ್ವಯಂ ರುದ್ರದೇವರಿದ್ದಾರೆ. ಆ ರುದ್ರದೇವರನ್ನು ಚೆನ್ನಾಗಿ ಆರಾಧನೆಯನ್ನು ಮಾಡೋದ್ರಿಂದ ರುದ್ರದೇವರ ಲೋಕವನ್ನು ತಾನು ಪಡಿತಾನೆ. ಮುಂದೆ ವರುಣ ತೀರ್ಥ, ವಾರುಣ ತೀರ್ಥ, ಭಾರೀ ಸುಂದರವಾದ ತೇಜೋ ಸಂಬಂಧಿಯಾದ ವಾರುಣ ತೀರ್ಥ. ಏನು ವಾರುಣ ತೀರ್ಥ ಅಂತಂದರೆ, ಇಲ್ಲಿ ಬ್ರಹ್ಮಾದಿಗಳು ಎಲ್ಲ ಋಷಿಗಳು ಕೂಡ ಸ್ನಾನ ಮಾಡ್ತಾರೆ. ಸೇನಾಪತ್ಯಕ್ಕಾಗಿ ಷಣ್ಮುಖನನ್ನು ನಿಯೋಜನೆ ಮಾಡ್ತಾರೆ. ಆ ಷಣ್ಮುಖ ಅಭಿಷೇಕವನ್ನು ಮಾಡ್ತಾರೆ. ಆ ಷಣ್ಮುಖ ತೈರಸಸ್ಯತು ಪೂರ್ವೇಣ ಕುರುತೀರ್ಥಂ ಕುರುದ್ವಹ ಅಂತ ಶ್ರೇಷ್ಠವಾದದ್ದು ಇದು ವಾರುಣ ತೀರ್ಥ. ಅಲ್ಲೇನೆ ಕುರುತೀರ್ಥವಿದೆ. ಆ ಕುರುತೀರ್ಥದೊಳಗೆ ಸ್ನಾನವನ್ನು ಮಾಡೋದ್ರಿಂದ ಸರ್ವಪಾಪ ವಿಶುದ್ಧಾತ್ಮ ಬ್ರಹ್ಮಲೋಕಂ ಪ್ರಪದ್ಯತೆ. ಎಲ್ಲ ಪಾಪಗಳನ್ನು ಕಳೆದುಕೊಂಡವನಾಗಿ ಬ್ರಹ್ಮಲೋಕವನ್ನು ಹೊಂದುತ್ತಾನೆ. ತಥೋ ಗಚ್ಚೇದ್ ಅನರಕಂ. ಅನರಕ ಎನ್ನುವ ತೀರ್ಥ, ಅಲ್ಲಿ ಸ್ನಾನ ಮಾಡೋದ್ರಿಂದ ಅವನಿಗೆ ಎಂದಿಗೂ ದುರ್ಗತಿಯೇ ಆಗುವುದಿಲ್ಲ. ಇಲ್ಲಿ ಬ್ರಹ್ಮದೇವತೆಗಳು ನಿತ್ಯದೊಳಗೂ ಬಂದು ಅನರಕ ತೀರ್ಥದೊಳಗೆ ಸ್ನಾನವನ್ನು ಮಾಡ್ತಾರೆ. ನರಕ ಅಂದರೆ ದುರ್ಗತಿಗಳು, ಅನರಕ ಅಂತಾರೆ ದುರ್ಗತಿಗಳು ಆಗದೇ ಇರುವ, ನರಕಗಳೇ ಆಗದೇ ಇರ್ತಕ್ಕಂಥ ಬಹಳ ಸುಂದರವಾಗಿರ್ತಕ್ಕಂಥದ್ದು. ಅಲ್ಲಿಂದ ಪ್ರದಕ್ಷಿಣೆಯನ್ನು ಮಾಡ್ತಾ ಪಾವನ ತೀರ್ಥಕ್ಕೆ ಬರಬೇಕು. ಆ ಪಾವನ ತೀರ್ಥದೊಳಗೆ ಅಗ್ನಿಷ್ಠೋಮ ಯಾಗದ ಮಾಡಿದ ಫಲ ಬರ್ತದೆ. ಅಲ್ಲಿಂದ ಮುಂದೆ ಸ್ಥಾಣುವಟ, ರುದ್ರದೇವರ ಒಂದು ವನವಿದೆ. ಆ ವನಕ್ಕೆ ಬಂದರೆ ಆ ವನದೊಳಗೆ ಬರುವುದರಿಂದಲೇನೆ ಅವನಿಗೆ ಎಲ್ಲ ಸಿದ್ಧಿಗಳು ಆಗಿಬಿಡುತ್ತೆ. ಅಲ್ಲಿ ಹೋಗಿ ಸ್ನಾನಾದಿಗಳನ್ನು ಮಾಡುವುದರಿಂದ 3 ದಿನಗಳವರೆಗೆ, 1 ದಿನದ ರಾತ್ರಿ ಇದ್ದು ಸ್ನಾನವನ್ನು ಮಾಡುವುದರಿಂದ ರುದ್ರಲೋಕವನ್ನೇ ತಾನು ಪಡೆದುಕೊಳ್ತಾನೆ. ಅಂತಹದ್ದು ಸ್ಥಾಣುವಟ ತೀರ್ಥ, ಸ್ಥಾಣುವಟ ಎನ್ನುವಂಥ ಒಂದು ವನ. ಅದರ ಮುಂದೆ ಬದರಿಕಾನನ. ಅತಹೈಮವತೆ ತಟಾಂತರೆ ಬದರಿ ಷಂಡ ವಿಶೇಷ ಮಂಡಿತಂ ಪರಮಾಶ್ರಮಮಾಶ್ರಯಂ ಶ್ರಿಯ ಸಕಲಜ್ಞ ಸದದರ್ಶ ವಿಶ್ರುತಂ. ಈ ಬದರಿಕಾನನ ಅಂತಂದರೆ ವೇದವ್ಯಾಸ ದೇವರು ಮೂರ್ತಿಮತ್ತಾಗಿ ವಾಸ ಮಾಡುವಂಥ ಮಹಾಬದರಿಕಾಶ್ರಮ. ಅಲ್ಲಿ ಬದರಿ ಫಲಗಳು ತುಂಬ ಸಿಗತ್ತೆ. ಆ 3 ಬದರಿ ಫಲಗಳನ್ನು ತಿನ್ನುತ್ತಾ ಯಾರು 3 ರಾತ್ರಗಳವರೆಗೆ ಉಪವಾಸವನ್ನು ಮಾಡ್ತಾನೆ ಅವನಿಗೆ ಸ್ವರ್ಗವಾಗತ್ತೆ. 12 ವರ್ಷಗಳವರೆಗೆ ಈ ಬದರಿ ಫಲಗಳನ್ನೇ ತಿನ್ನುತ್ತಾ 3 ದಿನಗಳಿಗೆ ಒಮ್ಮೆಯಂತೆ ಬದರಿ ಫಲಗಳನ್ನು ತಿನ್ನುತ್ತಾ 12 ವರ್ಷ ಯಾರು ತಪಸ್ಸು ಮಾಡ್ತಾನೆ ಮಹಾಸಿದ್ಧಿ ಆಗತ್ತೆ. ಅಷ್ಟೇ ಅಲ್ಲ, ಅತ್ಯದ್ಭುತವಾದ ವೇದವ್ಯಾಸ ದೇವರಿಂದ ಶ್ರೀಮದಾಚಾರ್ಯರಿಂದ ದಿವ್ಯವಾದ ತತ್ವಜ್ಞಾನವನ್ನು ಪಡೆದುಕೊಂಡವನಾಗಿ ಅಪ್ರಸಿದ್ಧ
ಅತ್ಯತಮವಾದ ಮೋಕ್ಷದೊಳಗೆ ಸ್ವಜಾತಿಯರಿಗಿಂತಲೂ ಉತ್ತಮವಾದ ಸುಖವನ್ನು ಆನಂದವನ್ನು ಅನುಭವಿಸುವವನಾಗ್ತಾನೆ. ಇದೇ ಬದರಿಕಾಶ್ರಮಕ್ಕೇನೆ ಶ್ರೀಮದಾಚಾರ್ಯರು ಹೋಗಿದ್ದು. 7ನೇ ಅಧ್ಯಾಯದ 7ನೇ ಸರ್ಗ ಸುಮಧ್ವಿಜಯದೊಳಗೆ ಬಹಳ ವಿಸ್ತಾರವಾಗಿ ಆ ಬದರಿ ಕಾನನವನ್ನು ವರ್ಣನೆಯನ್ನು ಮಾಡ್ತಾರೆ. ಬಹಳ ದಿವ್ಯವಾಗಿರ್ತಕ್ಕಂಥದ್ದು. ಈಗ ನಮಗೆ ಕಾಣುವ ಬದರಿ ಅಲ್ಲ, ಇದು ಬದರಿ ಕ್ಷೇತ್ರ. ಇದರ ಮೇಲೆ ಇಷ್ಟೆಲ್ಲ ತೀರ್ಥಗಳನ್ನು ಸಂಚಾರವನ್ನು ಮಾಡ್ತಾ ಮಾಡ್ತಾ ಮೇಲೆ ಸ್ತರಕ್ಕೆ ಹೋದಾಗ ಅಲ್ಲಿ ಬದರಿ ಮಹಾಬದರಿ ಎಂಬುದಾಗಿ ಬರ್ತದೆ. ಹೇಳ್ತಾರೆ, ಅಹೋರಾತ್ರೋಪವಾಸೇನ, ಆ ಬದರಿ ಕಾನನದೊಳಗೆ ಅಹೋರಾತ್ರಿ ಉಪವಾಸವಿರೋದ್ರಿಂದ ಶಕ್ರಲೋಕ. ಏಕರಾತ್ರ ಅಲ್ಲಿ ಉಪವಾಸವನ್ನು ಮಾಡುವುದರಿಂದ ಸತ್ಯವಾದಿಯಾಗಿ ನಿಯತ ವ್ರತನಾಗಿ ಯಾರು ಉಪವಾಸಾದಿಗಳನ್ನು ಮಾಡ್ತಾ ತಪಸ್ಸು ಮಾಡ್ತಾನೆ ಅವನಿಗೆ ಬ್ರಹ್ಮಲೋಕ ಬರುತ್ತದೆ. ತಥೋ ಗಚ್ಚೇತ ರಾಜೇಂದ್ರ ತೀರ್ಥಂ ತ್ರೈಲೋಕ್ಯ. ಯಾಕೆ ಇಷ್ಟು ಪ್ರಸಿದ್ಧ ಮಹತ್ವ ಅಂತಂದರೆ, ಎಲ್ಲ ತೀರ್ಥಗಳ ಇವತ್ತೇನು ನಾವು ಕೇಳಿದ್ವಲ್ಲ ಮೊನ್ನೆ, ಎಲ್ಲ ತೀರ್ಥಗಳಿಗಿಂತಲೂ ಕುರುಕ್ಷೇತ್ರದಲ್ಲಿರ್ತಕ್ಕಂಥ ತೀರ್ಥ ಸರ್ವೋತ್ತಮ ಅಂತ. ಆ ಕುರುಕ್ಷೇತ್ರಕ್ಕಿಂತಲೂ ಉತ್ತಮವಾದದ್ದು ಗಂಗೆ, ಆ ಗಂಗೆಗಿಂತಲೂ ಸರ್ವೋತ್ತಮವಾದ ಸನ್ನಿಧಾನ ಅಂತಂದರೆ ಬದರಿಕಾ. ಅಲ್ಲಿ ಸ್ವಯಂ ವೇದವ್ಯಾಸ ದೇವರು ರಾರಾಜಮಾನರಾಗಿದ್ದಾರೆ, ಭ್ರಾಜಮಾನರಾಗಿದ್ದಾರೆ. ದೊಡ್ಡದಾದ ಬದರಿ ವೃಕ್ಷ, ಆ ಬದರಿ ವೃಕ್ಷದ ಕೆಳಗೆ ವೇದವ್ಯಾಸ ದೇವರಿದ್ದಾರೆ. ಆ ವೇದವ್ಯಾಸ ದೇವರ ಎದುರಿಗೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ನಿರಂತರವಾಗಿ ಪಾಠವನ್ನು ಕೇಳ್ತಾ ಇದ್ದಾರೆ. ಜೊತೆಗೆ ಆ ವೇದವ್ಯಾಸ ದೇವರ ಶಿಷ್ಯರು ಸುಮಂತು, ಪೈಲ, ಜೈಮಿನಿ ಮೊದಲಾಗಿರ್ತಕ್ಕಂಥ ಎಲ್ಲ ಶಿಷ್ಯರು ಸುತ್ತ ಕುಳಿತುಕೊಂಡಿದ್ದಾರೆ. ಅಚಲಾಸನ ಯೋಗ ಪಟ್ಟಿಕ, 2 ಮೊಣಕಾಲುಗಳನ್ನು ಹೀಗೆ ಮಾಡಿ ಮೊಣಕಾಲಿಗೆ ಯೋಗ ಪಟ್ಟಿಕೆಯನ್ನು ಧಾರಣವನ್ನು ಮಾಡಿ ಕುಳಿತುಕೊಂಡು, ಒಂದು ಕೈಯೊಳಗೆ ಜ್ಞಾನಮುದ್ರ, ಇನ್ನೊಂದು ಕೈಯೊಳಗೆ ಅಭಯ ಮುದ್ರೆಯನ್ನು ಇಟ್ಟುಕೊಂಡು ನಿರಂತರವಾದ ತತ್ವಜ್ಞಾನವನ್ನು ಸುರಿಸ್ತಾ ಇದ್ದಾರೆ ವೇದವ್ಯಾಸ ದೇವರು. ಆ ವೇದವ್ಯಾಸ ದೇವರನ್ನು ವರ್ಣನೆಯನ್ನು ಮಾಡುವಾಗ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಏನಂತಾರೆ, ಆ ವೇದವ್ಯಾಸ ದೇವರ ಪಾದಕಮಲ, ಸುಂದರವಾದ ಪಾದಕಮಲ, ಆ ಪಾದಕಮಲಕ್ಕೆ ಇರುವಂತಹ ಉಗುರು, ಆ ಉಗುರಿಗೆ ಇರುವಂತಹ ಒಂದು ದಿವ್ಯವಾದ ಪ್ರಕಾಶ, ಆ ದಿವ್ಯವಾದ ಪ್ರಕಾಶ ಹೀಗಿದೆ ಅಂತಂದರೆ ಬಾಹ್ಯಾಂತಸ್ತಮೋ ವಿನಾಶಕವಾಗಿದೆ. ಒಳಗಿನ ಅಂಧಕಾರ ಹೊರಗಿನ ಅಂಧಕಾರ ಎರಡನ್ನು ಕತ್ತರಿಸಿ ಹಾಕುವಂಥ ದಿವ್ಯವಾದ ಪಾದನಖ. ಅಂದರೆ ವೇದವ್ಯಾಸ ದೇವರ ಪಾದ ನಖದ ಪ್ರಭಾವನೆ ಇಷ್ಟಿದ್ದಾಗ ವೇದವ್ಯಾಸ ದೇವರ ಮಹಿಮೆ ಇನ್ನೆಷ್ಟಿದೆ. ಸ್ವಭಕ್ತ ಜ್ಞಾನ ನಾಟಕ ತರ್ಕಾಪರ ಪರ್ಯಾಯ ಪ್ರಬೋಧ ಮುದ್ರಾಯುತ ಪೃಥ್ವೀವರ ವೃತ್ತ ದಕ್ಷಿಣ ಹಸ್ತಾಯ ನಮಃ. ಯಾರು ಸ್ವಭಕ್ತರಿದ್ದಾರೆ ಆ ಸ್ವಭಕ್ತರೆಲ್ಲರ ಅಜ್ಞಾನವನ್ನು ಪರಿಹಾರವನ್ನು ಮಾಡುವುದಕ್ಕಾಗಿ ದಿವ್ಯವಾದ ಜ್ಞಾನ ಮುದ್ರೆಯನ್ನು ಧಾರಣವನ್ನು ಮಾಡಿದ್ದಾರೆ ವೇದವ್ಯಾಸ ದೇವರು. ತನ್ನ ಭಕ್ತರಿಗೆ ಇರುವ ಭಯಗಳನ್ನು ಪರಿಹಾರವನ್ನು ಮಾಡುವುದಕ್ಕಾಗಿ ದಿವ್ಯವಾದ ಅಭಯ ಮುದ್ರೆಯನ್ನು ಧಾರಣವನ್ನು ಮಾಡಿದ್ದಾರೆ ವೇದವ್ಯಾಸ ದೇವರು. ಅತ್ಯದ್ಭುತವಾದ ಮಂದಹಾಸ, ಅವನತಾಖಿಲ ಶೋಕ ಸಾಗರ ವಿಶೋಷಕಾತ್ಯುದಾರ ಮಂದಹಾಸಾಯ ನಮಃ. ಶೋಕ ಸಾಗರವನ್ನು ವಿಶೋಕ ಒಣಗಿಸಿ ಹಾಕುವಂತಹ ಅತ್ಯದ್ಭುತವಾದ ಮಂದಹಾಸ ವೇದವ್ಯಾಸ ದೇವರ ಮಂದಹಾಸ. ಅನಂತ ವೇದೋದ್ಗಿರಣ ಹೇತುಭೂತವಾಗಿರ್ತಕ್ಕಂಥ ಶ್ರೀಮುಖ, ಶ್ರೀವತ್ಸ ಲಕ್ಷ್ಮಣದಿಂದ ಶೋಭಿತರಾಗಿರ್ತಕ್ಕಂಥ ವೇದವ್ಯಾಸ ದೇವರು ನಿರಂತರವಾಗಿ ಪಾಠ ಪ್ರವಚನವನ್ನು ಮಾಡ್ತಾ ಅಲ್ಲಿ ಕುಳಿತುಕೊಂಡಿದ್ದಾರೆ. ಮಧ್ವಾಂತರ್ಗತ ವೇದವ್ಯಾಸ ಎಂಬುದಾಗಿ ದಾಸರಾಯರು ಕೊಂಡಾಡ್ತಾರೆ. ಅಂತಹ ವೇದವ್ಯಾಸ ದೇವರು ತಾವು ಆರಿಸಿಕೊಂಡು ಕುಳಿತ ಸ್ಥಳ ಅಂತಂದರೆ ಅದು ಬದರಿಕಾನನ, ಮಹಾಬದರಿಕಾಶ್ರಮ ಎಂಬುದಾಗಿ ಪ್ರಸಿದ್ಧವಾಗಿದೆ. ಅಲ್ಲಿಯೇನೆ ಶ್ರೀಮದ್ ಆಚಾರ್ಯರು ಇವತ್ತಿಗೂ ವಾಸವಾಗಿದ್ದಾರೆ, ಇವತ್ತಿಗೂ ವಾಸ ಮಾಡಿದ್ದಾರೆ. ಅದೃಶ್ಯೇಸ್ತು ರೋಪ್ಯಪೀಠೆ ದೃಶ್ಯೇಸ್ತು ಬದರಿ ತಟೆ ಎಂಬುದಾಗಿ ಪ್ರಸಿದ್ಧವಾದ ಮಾತು. ಆ ಅನಂತೇಶ್ವರನ ಎದುರಿಗೆ ಇರುವಂತಹ ಒಂದು ಚಿಕ್ಕದಾದ ಮಂಟಪ, ಆ ಮಂಟಪದೊಳಗೆ ಅದೃಶ್ಯರಾಗಿ ಶ್ರೀಮದ್ ಆಚಾರ್ಯರು ಇವತ್ತಿಗೂ ವಾಸ ಮಾಡಿದ್ದಾರೆ. ಅದೇ ಶ್ರೀಮದ್ ಆಚಾರ್ಯರು ಬದರಿಕಾಶ್ರಮದೊಳಗೆ ದೃಶ್ಯರ ಕಣ್ಣಿಗೆ ಕಾಣ್ತಾ ಇದ್ದಾರೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಅಲ್ಲಿ ಸುಂದರವಾದ ವರ್ಣನೆಯನ್ನು ಮಾಡುವಾಗ ಹೇಳ್ತಾರೆ, ವೇದವ್ಯಾಸ ದೇವರು ಕುಳಿತ ವೃಕ್ಷದೊಳಗೆ ನಾನಾ ವಿಧವಾದ ಪುಸ್ತಕಗಳನ್ನೆಲ್ಲ ಕಟ್ಟಿಟ್ಟಿದ್ದಾರೆ ಅಂತೆ. ಅಷ್ಟು ಸುಂದರವಾಗಿರ್ತಕ್ಕಂತಹ ಆ ಬದರಿಕಾನನ, ಆ ಬದರಿಕಾಶ್ರಮದೊಳಗೆ ಹೋಗುವುದರಿಂದಲೇನೆ, ಸ್ಮರಣೆ ಮಾಡುವುದರಿಂದಲೇನೆ ಅಜ್ಞಾನ ನಾಶವಾಗಿ ವಿಶಿಷ್ಟವಾದ ವಿಜ್ಞಾನ, ತತ್ವಜ್ಞಾನ ನಮಗೆ ಒದಗಿ ಬರ್ತದೆ ಎಂಬುದಾಗಿ ನಾವು ಕೇಳ್ತೇವೆ. ಅಲ್ಲಿಂದ ಮುಂದೆ ಹೋಗ್ತಾ ಇರುವಾಗ ಆದಿತ್ಯರ ಆಶ್ರಮ ಬರ್ತದೆ. ಆ ಆದಿತ್ಯರ ಆಶ್ರಮದೊಳಗೆ ಇದ್ದು ಸ್ನಾನಾದಿಗಳನ್ನು ಮಾಡುವುದರಿಂದ, ಸ್ನಾನ ಮಾಡೋದಲ್ಲದೇನೆ ವಿಭಾವಸು ಸೂರ್ಯನನ್ನು
ಚೆನ್ನಾಗಿ ಆರಾಧನೆಯನ್ನು ಮಾಡಿ ಸೂರ್ಯನಾರಾಯಣನನ್ನು ಗಾಯತ್ರಿ ಮಂತ್ರದಿಂದ ಉಪಾಸನೆಯನ್ನು ಮಾಡುವುದರಿಂದ ಆದಿತ್ಯ ಲೋಕವನ್ನು ತಾನು ಪಡೆಯುತ್ತಾನೆ. ಮುಂದೆ ಸೋಮತೀರ್ಥ, ಸಾರಸ್ವತ ತೀರ್ಥ, ಕನ್ಯಾಶ್ರಮ ಎನ್ನುವಂಥ ಶ್ರೇಷ್ಠವಾದ ಆಶ್ರಮದೊಳಗೆ ಹೋಗಿ ಒಂದು ದಿನ ವಾಸ ಮಾಡುವುದರಿಂದ 100 ಕನ್ಯಾಮಣಿಗಳು ಅವನಿಗೆ ಒದಗಿ ಬರ್ತದೆ. 100 ಕನ್ಯಾಮಣಿಗಳನ್ನು ದಾನ ಮಾಡುವುದಕ್ಕಾಗಿ ಏನು ಸೌಭಾಗ್ಯ ಬೇಕೋ ಆ ಸೌಭಾಗ್ಯ ಸಿಕ್ಕು ಬರ್ತದೆ. 100 ಕನ್ಯಾದಾನವನ್ನು ಮಾಡುವುದರಿಂದ ಏನು ಫಲವಿದೆ ಆ ಎಲ್ಲ ಫಲವೂ ಕೂಡ ಅಲ್ಲಿ ಸ್ನಾನ ಮಾಡುವುದರಿಂದ ಬರುತ್ತದೆ. ಈ ಕನ್ಯಾತೀರ್ಥಕ್ಕೆ ಮುಂದೆ ತಥೋ ಗಚ್ಚೇತ ಧರ್ಮಜ್ಞ ತೀರ್ಥಂ ಸನ್ನಿಹತಮಪಿ, ಮುಂದೆ ಸನ್ನಿಹತಿ ಎನ್ನುವಂಥ ಒಂದು ತೀರ್ಥ. ಸನ್ನಿಹತಿ ಹೊಸ ಹೆಸರು, ಯುನಿಕ್ ಆದ ಹೆಸರು, ಬಹಳ ಅದ್ಭುತವಾದಂಥ ತೀರ್ಥ. ಈ ತೀರ್ಥದ ಮಹಿಮೆಯನ್ನು ಹೇಳುವಾಗ ಹೇಳ್ತಾರೆ, ಸನ್ನಿಹಿತ್ಯಾಮುಪಸ್ಪೃಶ್ಯ ರಾಹುಗ್ರಸ್ಥೆ ದಿವಾಕರೆ, ಸೂರ್ಯಗ್ರಹಣವಿರುವಾಗ ಬ್ರಹ್ಮಾದಿ ದೇವತೆಗಳು ಋಷಿಗಳು ಎಲ್ಲರೂ ಬಂದು ಇಲ್ಲಿ ಸ್ನಾನವನ್ನು ಮಾಡ್ತಾರೆ. ಯಾಕೆ ಸ್ನಾನವನ್ನು ಮಾಡ್ತಾರೆ ಅಂತಂದ್ರೆ, ಅಲ್ಲಿ ಸ್ನಾನ ಮಾಡುವುದರಿಂದ 100 ಅಶ್ವಮೇಧ ಯಾಗವನ್ನು ಮಾಡಿದ ಫಲ ಬರುತ್ತದೆ, ಶಾಶ್ವತವಾದ ಫಲ ಬರುತ್ತದೆ. ಪೃಥಿವ್ಯಾಂ ಯಾನಿ ತೀರ್ಥಾನಿ ಅಂತರಿಕ್ಷಾಣಿ ಚಾನಿ ಚ, ಪೃಥ್ವಿಯಲ್ಲಿರುವ ತೀರ್ಥಗಳು, ಅಂತರಿಕ್ಷದಲ್ಲಿರುವ ತೀರ್ಥಗಳು, ನದಿಗಳು, ಹ್ರದಗಳು, ತಟಾಕಗಳು, ಅಲ್ಲಿ ಇಲ್ಲಿ ಇರುವಂಥ ಸಣ್ಣ ಪುಟ್ಟ ಕೆರೆಗಳು, ಉದಪಾನಗಳು, ಬಾವಿಗಳು, ವಾಪಿಗಳು, ಕೂಪಗಳು, ಎಲ್ಲಗಳಲ್ಲಿ ಸ್ನಾನ ಮಾಡುವುದರಿಂದ ಏನೆಲ್ಲ ಫಲ ನಮಗೆ ಸಿಕ್ಕು ಬರ್ತದೆ ಆ ಎಲ್ಲ ಫಲವೂ ಕೂಡ ಈ ಸನ್ನಿಹಿತಿ ಎನ್ನುವ ತೀರ್ಥದೊಳಗೆ ಸನ್ನಿಧಾನವಿದೆ, ಅಲ್ಲಿ ಸ್ನಾನ ಮಾಡುವುದರಿಂದ ಅಷ್ಟು ಫಲ ಬರ್ತದೆ. ನಿಸ್ಸಂಶಯಂ ಮಮಾವಾಸ್ಯಾಂ ಸಮೇಷ್ಯಂತಿ ನರಾಧಿಪ, ಮಾಸಿ ಮಾಸಿ ನರವ್ಯಾಘ್ರ ಸನ್ನಿಹತ್ಯಾಂ ನ ಸಂಶಯ. ಏನು ಅಮಾವಾಸ್ಯೆಯ ದಿನ, ಪ್ರತಿ ಅಮಾವಾಸ್ಯೆ, ಪ್ರತಿ ತಿಂಗಳು ಬರುವ ಅಮಾವಾಸ್ಯೆಯ ದಿನ ಎಲ್ಲ ದೇವಾದಿ ದೇವತೆಗಳು ಬಂದು ಇಲ್ಲಿ ಸ್ನಾನವನ್ನು ಮಾಡ್ತಾರೆ. ತೀರ್ಥ ಸನ್ನಿಹನಾದೇವ ಸನ್ನಿಹತ್ಯೇತಿ ವಿಶ್ರುತ, ಎಲ್ಲ ತೀರ್ಥಗಳ ಸನ್ನಿಧಾನ ಇಲ್ಲಿ ಇರೋಣದರಿಂದ ಈ ತೀರ್ಥಕ್ಕೆ ಸನ್ನಿಹತಿ ಎಂಬುದಾಗಿ ಹೆಸರು ಬರ್ತದೆ. ತತ್ರ ಸ್ನಾತ್ವಾ ಚ ಪೀತ್ವಾ ಚ ಸ್ವರ್ಗಲೋಕೆ ಮಹೀಯತೆ, ಅಲ್ಲಿ ಸ್ನಾನ ಮಾಡುವುದರಿಂದ, ಆ ನೀರನ್ನು ಪಾನ ಮಾಡುವುದರಿಂದ ಸ್ವರ್ಗಲೋಕ ಅವನಿಗೆ ಸಿಕ್ಕು ಬರ್ತದೆ. ಬಿಸ್ಲೇರಿ ನೀರನ್ನು ಇಷ್ಟಪಟ್ಟು ನಾವು ಕುಡಿತೇವಲ್ಲ, ಅದರಿಂದ ಏನು ಫಲವಿಲ್ಲ. ಈ ತೀರ್ಥಗಳನ್ನು ನೀರನ್ನು ಪ್ರಾಶನೆ ಮಾಡುವುದರಿಂದ ದಿವ್ಯವಾದ ಫಲವಿದೆ. ಔಷಧಿಗಳಿಂದ ಯುಕ್ತವಾದಂತಹ ದಿವ್ಯವಾದಂತಹ ತೀರ್ಥಗಳು, ಅತ್ಯದ್ಭುತವಾದಂತಹ ತೀರ್ಥಗಳು ಎಂಬುದಾಗಿ ತಿಳಿಸಿಕೊಡ್ತಾರೆ. ಅಮಾವಾಸ್ಯಾಂತು ತತ್ರೈವ ರಾಹುಗ್ರಸ್ತೆ ದಿವಾಕರೇ, ರಾಹುಗ್ರಹಣವಿರುವಾಗ ಯಾರು ಅಲ್ಲಿ ಶ್ರಾದ್ದವನ್ನು ಮಾಡ್ತಾನೆ ಅವನ ಪುಣ್ಯಫಲವನ್ನು ಹೇಳ್ತೇನೆ ಕೇಳಪ್ಪ. ಅಶ್ವಮೇಧ ಸಹಸ್ರಸ್ಯ ಸಮ್ಯಗಿಷ್ಟಸ್ಯ ಯತ್ಫಲಂ, ಯಾವೆಲ್ಲ ರೀತಿಯಿಂದ ಯಾಗವನ್ನು ಮಾಡುವುದರಿಂದ, ನ್ಯೂನತೆಗಳು ಇಲ್ಲದೆ ಇರುವುದರಿಂದ, ಪರಿಶುದ್ಧ ರೀತಿಯಿಂದ 100 ಅಶ್ವಮೇಧ ಯಾಗಗಳನ್ನು ಮಾಡಿದರೆ ಏನು ಫಲವಿದೆ ಆ ಫಲ ಸನ್ನಿಹಿತ ತೀರ್ಥದೊಳಗೆ ಶ್ರಾದ್ದವನ್ನು ಮಾಡೋದ್ರಿಂದ, ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣವಿರುವಾಗ ಶ್ರಾದ್ದ ಮಾಡುವುದರಿಂದ ಫಲ ಬರುತ್ತದೆ. ಪದ್ಮವರ್ಣೇನ ಯಾನೇನ ಬ್ರಹ್ಮಲೋಕಂ ಪ್ರಪದ್ಯತೆ, ಪದ್ಮವರ್ಣ, ಪದ್ಮದಂತೆ ಬಣ್ಣವಿರುವ ಪದ್ಮವಾಹನ, ಆ ವಾಹನದೊಳಗೆ ಕೂಡಿಸಿಕೊಂಡು ಬ್ರಹ್ಮಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ ಈ ಸನ್ನಿಹಿತ ತೀರ್ಥದೊಳಗೆ ಸ್ನಾನವನ್ನು ಮಾಡುವುದರಿಂದ. ಅಭಿವಾದ್ಯ ತಥೋ ಯಕ್ಷಂ ದ್ವಾರಪಾಲಂ ಮುಚುಕ್ರಕಂ, ಮುಂದೆ ಕೋಟಿ ತೀರ್ಥಂ ಉಪಸ್ಪೃಶ್ಯ ಲೌಭೇದ್ಬಹು ಸುವರ್ಣಕಂ, ಕೋಟಿ ತೀರ್ಥಕ್ಕೆ ಹೋಗಿ ಸ್ನಾನ ಮಾಡುವುದರಿಂದ ಸಮೃದ್ಧವಾದ ಬಂಗಾರ ಸಿಕ್ಕು ಬರ್ತದೆ. ಮುಂದೆ ಗಂಗಾಹ್ರದ ಬಹಳ ಶ್ರೇಷ್ಠವಾದಂತಹ ಹ್ರದ. ತತ್ರ ಸ್ನಾಯೀತ ಧರ್ಮಜ್ಞ ಬ್ರಹ್ಮಚಾರಿ ಸಮಾಹಿತ, ಆ ಗಂಗಾಹ್ರದಕ್ಕೆ ಹೋಗಬೇಕು, ಅಲ್ಲಿ ಹೋಗಿ ರಾಜಸೂಯ ಅಶ್ವಮೇಧಾಭ್ಯಾಂ ಫಲಂ ವಿಂದತಿ ಮಾನವ, ರಾಜಸೂಯ ಅಶ್ವಮೇಧ ಯಾಗ ಎರಡನ್ನೂ ಮಾಡಿದರೆ ಏನು ಫಲವಿದೆ ಆ ಫಲ ಬರ್ತದೆ. ಪೃಥಿವ್ಯಾಂ ನೈಮಿಷಂ ತೀರ್ಥಂ ಅಂತರಿಕ್ಷೇಚು ಪುಷ್ಕರಂ ತ್ರಯಾಣಂ ಅಭಿಲೋಕಾನಾಂ ಕುರುಕ್ಷೇತ್ರಂ ವಿಶಿಷ್ಯತೆ. ಪೃಥ್ವಿಯೊಳಗೆ ನೈಮಿಷಾರಣ್ಯ ಶ್ರೇಷ್ಠವಾದದ್ದು, ಅಂತರಿಕ್ಷದೊಳಗೆ ಪುಷ್ಕರ ಶ್ರೇಷ್ಠವಾದದ್ದು, ತ್ರಯಾಣಮಪಿ ಲೋಕಾನ 3 ಲೋಕಗಳಲ್ಲಿ ಕುರುಕ್ಷೇತ್ರ ಬಹಳ ವಿಶಿಷ್ಟವಾಗಿದೆ ಎಂಬುದಾಗಿ. ಮತ್ತೆ ಅಂದರೆ ಕುರುಕ್ಷೇತ್ರದಿಂದ ಆರಂಭಿಸಿಕೊಂಡು ಹಿಂಗೀಗೆ ಒಂದು ಪ್ರದಕ್ಷಿಣೆಯ ಕ್ರಮದೊಳಗೆ ಮತ್ತೆ ಕುರುಕ್ಷೇತ್ರಕ್ಕೆ ತಂದು ಹಚ್ಚಿದ.
ಅದಾದ ಮೇಲೆ ಮತ್ತೆ ಮುಂದೆ ಹೋಗ್ತಾರೆ, ಬಹಳಷ್ಟು ಮಹಿಮೆಯನ್ನು ಹೇಳ್ತಾರೆ. ಪಾಂಸವೋಪಿ ಕುರುಕ್ಷೇತ್ರ ದ್ವಾಯುನಾ ಸಮುದೀರಿತಾ ಅಪಿ ದುಷ್ಕೃತ ಕರ್ಮಾಣಂ ನಯಂದಿ ಪರಮಾಂ ಗತಿಂ. ಈ ಗಂಗಾ ಹೃದಯದೊಳಗೆ ಎಷ್ಟು ಅಂದರೆ ಗಾಳಿ ಜೋರಾಗಿ ಗಾಳಿ ಬೀಸಿದಾಗ ಎಷ್ಟು ಧೂಳ ಹೇಳುತ್ತಲ್ಲ, ಒಂದೊಂದು ಕಣವನ್ನು ಲೆಕ್ಕ ಹಾಕಿದರೆ ಆ ಧೂಳವೆದ್ದಾಗ ಎಷ್ಟು ಕಣವಾಗಬಹುದಲ್ಲ, ಅಷ್ಟು ಪಾಪಗಳನ್ನು ಮಾಡಿದ್ದರೂ ಕೂಡ ಅಪಿ ದುಷ್ಕೃತ ಕರ್ಮಾಣಂ ನಯಂತಿ ಪರಮಾಂ ಗತಿಂ, ಅವನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತೆ. ಅಂತ ಅದ್ಭುತವಾದದ್ದು ಗಂಗಾ ಹ್ರದ. ದಕ್ಷಿಣೇನ ಸರಸ್ವತ್ಯ ಉತ್ತರೇಣ ದೃಷದ್ವತಿಂ ಏ ವಸಂತಿ ಕುರುಕ್ಷೇತ್ರೇ ತೇ ವಸಂತಿ ತ್ರಿವಿಷ್ಟಪೇ. ಬಲಭಾಗದೊಳಗೆ ಸರಸ್ವತಿ, ಉತ್ತರದ ಭಾಗದೊಳಗೆ ಋಷದ್ವತಿ, ಮಧ್ಯದೊಳಗೆ ಕುರುಕ್ಷೇತ್ರ, ಅಲ್ಲಿ ಬ್ರಹ್ಮ ಸರೋವರ, ಆ ಬ್ರಹ್ಮ ಸರೋವರಕ್ಕೆ ಗಂಗಾ ಹ್ರದ ಎಂಬುದಾಗಿ ಹೆಸರು. ಅಲ್ಲಿ ಯಾರು ವಾಸವನ್ನು ಮಾಡ್ತಾರೆ ಅವರು ಸ್ವರ್ಗದೊಳಗೆ ವಾಸ ಮಾಡಿದ ಹಾಗೆ. ಮುಂದೆ ಹೇಳ್ತಾರೆ, ಕುರುಕ್ಷೇತ್ರಂ ಗಮಿಷ್ಯಾಮಿ ಕುರುಕ್ಷೇತ್ರೇ ವಸಾಮ್ಯಹಂ ಅಪ್ಯೇಕಾಂ ವಾಚ ಮುತ್ಸೃಜ್ಯ ಸರ್ವ ಪಾಪೈ ಪ್ರಮುಚ್ಯತೆ. ಬೆಳಿಗ್ಗೆ ಎದ್ದಾಕ್ಷಣಕ್ಕೆ ನಿತ್ಯ ಒಂದು ಸಂಕಲ್ಪವನ್ನು ಮಾಡಬೇಕಂತೆ. ಕುರುಕ್ಷೇತ್ರಂ ಗಮಿಷ್ಯಾಮಿ, ನಾನು ಕುರುಕ್ಷೇತ್ರಕ್ಕೆ ಹೋಗ್ತೇನೆ, ಅಲ್ಲೇ ವಾಸವನ್ನು ಮಾಡ್ತೇನೆ. ಕುರುಕ್ಷೇತ್ರಕ್ಕೆ ಹೋಗ್ತೇನೆ, ಅಲ್ಲೇ ವಾಸ ಮಾಡ್ತೇನೆ. ಕುರುಕ್ಷೇತ್ರಕ್ಕೆ ಹೋಗ್ತೇನೆ, ಅಲ್ಲೇ ವಾಸ ಮಾಡ್ತೇನೆ. ಅದರಿಂದ ಏನು ಅಂತಂದ್ರೆ ಅಪ್ಪೇಕಾಂ ವಾಚ ಮುತ್ಸೃಜ್ಯ, ಇಷ್ಟು ಮಾತು ಹೇಳಿದರೆ ಸಾಕು, ಸರ್ವ ಪಾಪೈ ಪ್ರಮುಚ್ಯತೆ, ಎಲ್ಲ ಪಾಪಗಳಿಂದ ಪರಿಹಾರವಾಗುತ್ತೆ. ಬ್ರಹ್ಮವೇದಿ ಕುರುಕ್ಷೇತ್ರಂ ಪುಣ್ಯಂ ಬ್ರಹ್ಮರ್ಷೇವಿತಂ ತಸ್ಮಿನ್ ವಸಂತಿ ಯೇ ಮರ್ತ್ಯಾನತೇಶೋಚ್ಚ ಕಥಂಚನ. ಬ್ರಹ್ಮ ಋಷಿಗಳಿಂದ ಸೇವಿತವಾದ ಈ ಬ್ರಹ್ಮ ಹ್ರದ ಗಂಗಾ ಹ್ರದದೊಳಗೆ ಯಾರು ಇರ್ತಾರೆ ಅವರು ದುಃಖವನ್ನು ಪಡಬೇಕಾದ ಅವಶ್ಯಕತೆಯೇ ಇಲ್ಲ. ದುಃಖವನ್ನೇ ಪಡಬೇಕಾದ ಅವಶ್ಯಕತೆ ಇಲ್ಲ. ತರಂತು ಕಾರಂತು ಕಯೋರ್ದ್ಯದಂತರಂ ರಮಃಕ್ರದಾನಾಂಚ ಮಚಕ್ರಮಸ್ಯ ಅಚಕ್ರುಕಸ್ಯ ಏತತ್ ಕುರುಕ್ಷೇತ್ರ ಸಮಂತ ಪಂಚಕಂ ಪಿತಾಮಹಸ್ಯೋತ್ತರ ವೇದಿರುಚ್ಯತೆ ಇತ್ಯಾದಿಯಾಗಿ ಸಾಕಷ್ಟು ಮಾತುಗಳನ್ನು ಹೇಳ್ತಾರೆ. ಪುಲಸ್ತ್ಯ ಉವಾಚ, ಆ ಪುಲಸ್ತರು ಮತ್ತೆ ಏನಂತಾರೆ ಭೀಷ್ಮಾಚಾರ್ಯ ಹೇಳ್ತಾ ಇದ್ದಾರೆ. ತಥೋ ಗಚ್ಚೇತ್, ಇಲ್ಲಿಗೆ 109 110 ತೀರ್ಥಗಳನ್ನು ತಿಳಿಸಿಕೊಟ್ರು. ಮುಂದೆ ತಥೋ ಗಚ್ಚೇತ್ ಮಹಾರಾಜ ಧರ್ಮತೀರ್ಥ ಮನೋತ್ತಮಂ, ಮುಂದೆ ಧರ್ಮತೀರ್ಥಕ್ಕೆ ಹೋಗಬೇಕು. ತೇನ ತೀರ್ಥಕದಂ ಪಣ್ಯಂ ಸ್ವೇನಧಾಮ್ನ ಚ ವಿಶ್ರುತಂ ತತ್ರ ಸ್ನಾತ್ವಾ ನರೋ ರಾಜನ್ ಧರ್ಮಶೀಲ ಸಮಾಹಿತ. ಆ ಧರ್ಮತೀರ್ಥದೊಳಗೆ ಸ್ನಾನವನ್ನು ಮಾಡುವುದರಿಂದ ಧರ್ಮಶೀಲನ, ನಿರಂತರ ಧರ್ಮಾಚರಣ ತತ್ಪರನ. ಆಸಪ್ತಮಂ ಕುಲಂಚೈವ ಪುನೀತೇನ ಅರ್ಥ ಸಂಶಯ, ತನ್ನ 7 ತಲೆಮಾರುಗಳನ್ನು ಉದ್ಧಾರವನ್ನು ಮಾಡುವನಾಗ್ತಾರೆ ಧರ್ಮತೀರ್ಥದಲ್ಲಿ ಸ್ನಾನವನ್ನು ಮಾಡುವುದರಿಂದ. ತಥೋ ಗಚ್ಚೇತ್ ರಾಜೇಂದ್ರ ಜ್ಞಾನಪಾವನ ಉತ್ತಮ, ಜ್ಞಾನಪಾವನ ತೀರ್ಥಕ್ಕೆ ಹೋಗಬೇಕು. ಅಲ್ಲಿ ಅಗ್ನಿಷ್ಠೋಮ ವಾಪ್ನೋತಿ, ಅಗ್ನಿಷ್ಠೋಮ ಯಾಗವನ್ನು ಮಾಡಿದ ಫಲವಿದೆ. ಈಗೇನು ಬಂತಲ್ಲ ಕುರುಕ್ಷೇತ್ರ, ಹೀಗೆ ಸ್ಪಷ್ಟವಾಯಿತು, ಸ್ವಲ್ಪ ಗದ್ದಲವಾಯಿತು. ಇದು ಬದರಿಕಾನನದ ಮೇಲೆ ಇರ್ತಕ್ಕಂಥ ಕುರುಕ್ಷೇತ್ರವಿದು. ಈ ದೆಹಲಿ ಹತ್ರ ಇರುವ ಕುರುಕ್ಷೇತ್ರದ ಮಹಿಮೆ ಈಗ 2-3 ಅಧ್ಯಾಯದ ಹಿಂದೆಯೇ ಬಂದಾಗಿದೆ. ಇದೇ ಅಧ್ಯಾಯದ ಆರಂಭದ ಭಾಗದಲ್ಲೇನೆ ಬಂದಾಗಿದೆ. ಅರ್ಥಾತ್ 2-3 ಎಪಿಸೋಡ್ಗಳ ಹಿಂದೆ ಇದೇ ಅಧ್ಯಾಯದ ಆರಂಭದ ಭಾಗದೊಳಗೆ ಈಗ ದೆಹಲಿಯ ಹತ್ತಿರ ಇರುವ ಕುರುಕ್ಷೇತ್ರದ ಮಹಿಮೆ ಬಂದಾಗಿಬಿಟ್ಟಿದೆ. ಇದು 2ನೇ ಕುರುಕ್ಷೇತ್ರ. ಇದು ಎಲ್ಲಿದೆ ಅಂದರೆ ಬದರಿಕಾನನದಲ್ಲಿ ಇದೆ. ಆ ಬದರಿಕಾನನದ ಮಹಿಮೆಯನ್ನು ಇಷ್ಟೆಲ್ಲ ಹೇಳಿದರು ನಾವು. ಹೇಳಿ ಆದಮೇಲೆ ಮುಂದೆ ಹೇಳ್ತಾರೆ ಅಲ್ಲಿಂದ ಧರ್ಮತೀರ್ಥ, ಆ ಧರ್ಮತೀರ್ಥದಿಂದ ಜ್ಞಾನಪಾವನ, ಆ ಜ್ಞಾನಪಾವನ ತೀರ್ಥದೊಳಗೆ ಸ್ನಾನವನ್ನು ಮಾಡಿ ಮುಂದೆ ಹೋಗೋದ್ರಿಂದ ಸೌಗಂಧಿಕ ವನ ಬರುತ್ತದೆ. ತತ್ರ ಬ್ರಹ್ಮಾದಯೋ ದೇವಾರ್ಷಯಶ್ಚ ತಮೋದರ ಸಿದ್ಧಚಾರಣ ಗಂಧರ್ವ ಕಿನ್ನರಚ ಮೋರಗ ತದ್ವನಂ ಪ್ರವಿಶನ್ನೇವ ಸರ್ವಪಾಪ ಪ್ರಮುಚ್ಯತೆ. ಆ ಸೌಗಂಧಿಕ ವನದೊಳಗೆ ಪ್ರವೇಶವನ್ನು ಮಾಡೋದ್ರಿಂದಲೇ ಎಲ್ಲ ಪಾಪಗಳಿಂದಲೂ ಮುಕ್ತನಾಗಿ ಬಿಡ್ತಾನೆ. ಇದೇ ಸೌಗಂಧಿಕ ಪುಷ್ಪವನ್ನು, ಹೆಂಡತಿಯ ಮಾತನ್ನು ಕೇಳಿ ಹೆಂಡತಿಯನ್ನು ಸಂತೋಷಪಡಿಸುವುದಕ್ಕಾಗಿ ಭೀಮಸೇನ ದೇವರು ಹೋಗಿ ಅಲ್ಲಿ ಅನೇಕ ದುಷ್ಟರ ಜೊತೆಗೆ, ರಾಕ್ಷಸರ ಜೊತೆಗೆ ಯುದ್ಧ ಮಾಡಿ ಅವರನ್ನು ಸಂಹಾರವನ್ನು ಮಾಡಿ ಸೌಗಂಧಿಕ ಪುಷ್ಪವನ್ನು ತರುತ್ತಾರೆ. ಭಾರೀ ಸುಂದರವಾದದ್ದು. ತತಶ್ಚಾಪಿ ಸರಿಶ್ರೇಷ್ಠ ನದೀನಾಮುತ್ತಮ ನದಿ ಪ್ಲಕ್ಷಾದೇವಿ ಸ್ಮೃತ ರಾಜನ್ ಪುಣ್ಯಾದೇವಿ ಸರಸ್ವತಿ. ಪ್ಲಕ್ಷ ಎನ್ನುವಂಥ ಎಲ್ಲ ನದಿಗಳಲ್ಲಿ ಉತ್ತಮವಾದ ನದಿ ಅಲ್ಲಿ ಬರ್ತದೆ. ಅಭಿಷೇಕಂ ತತ್ರಾಭಿಷೇಕಂ ಕುರ್ಮೀತ ವಲ್ಮೀಕಾನ್ನಿಸೃತೆ ಜಲೆ. ಅಲ್ಲಿ ಅಭಿಷೇಕವನ್ನು ಮಾಡಿ ಪಿತೃದೇವತೆಗಳನ್ನು ಚೆನ್ನಾಗಿ ಆರಾಧನೆಯನ್ನು ಯಾರು ಮಾಡ್ತಾರೆ ಅವನಿಗೆ ಅಶ್ವಮೇಧ ಯಾಗದ ಫಲ ಬರ್ತದೆ. ಕುಬೇರಾಧ್ಯುಷಿತಂ ನಾಮ, ಅಲ್ಲೇ ಮುಂದೆನೆ ಕುಬೇರ ಲೋಕ, ಉತ್ತರ ಲೋಕಕ್ಕೆ ಹೋಗ್ತಾ ಇದ್ದಾರೆ, ಕುಬೇರ ಲೋಕದವರೆಗೆ ಹೋಗ್ತಾ ಇದ್ದಾರೆ. ಕುಬೇರಾಧ್ಯುಷಿತ ಕುಬೇರ ತೀರ್ಥ ಬರ್ತದೆ.
ಷಟ್ಸು ಸಾಮ್ಯಾನಿಪಾತೇಶು ವಾಲ್ಮೀಕಾದಿತಿ ನಿಶ್ಚಯ. ಆ ಒಂದು ಹುತ್ತಿನಿಂದ 6 ನದಿಗಳು ಬರ್ತದೆ. ಅಲ್ಲಿ ಕಪಿಲ ಗೋಗಳನ್ನು 1000 ಗೋದಾನ ಮಾಡಿದ್ರೇನು ಫಲವಿದೆ, ಅಶ್ವಮೇಧ ಯಾಗ ಮಾಡಿದ್ರೆ ಫಲವೇನಿದೆ, ಆ ಫಲ ಸಿಕ್ಕು ಬರ್ತದೆ. ಸುಗಂಧಾಂಚ ಶತಕುಂಭಾಂಚ ಪಂಚಯಕ್ಷಾಂಚ ಭಾರತ ಅಭಿಗಮ್ಯ ನರ ಶ್ರೇಷ್ಠ ಸ್ವರ್ಗಲೋಕೆ ಮಹೀಯತೆ. ತ್ರಿಶೂಲ ಖಾತ ಎಂಬುದಾಗಿ ತೀರ್ಥ ಬರ್ತದೆ. ಆ ತ್ರಿಶೂಲ ಶಾಖದಿಂದ ಶಾಕಂಭರೀತಿ ವಿಖ್ಯಾತ ತ್ರಿಶುಲೋಕೇಶು ವಿಶ್ವದ 3 ಲೋಕಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಶಾಕಂಭರಿ ತೀರ್ಥ ಬರ್ತದೆ. ದಿವ್ಯಂ ವರ್ಷಸಹಸ್ರಂ ಹಿ ಶಾಖೇನ ಕಿಲ ಸುವ್ರತ. ಅಲ್ಲಿ 1000 ವರ್ಷಗಳವರೆಗೆ ಕೇವಲ ಶಾಖವನ್ನು ತಿನ್ನುತ್ತಾ ತಪಸ್ಸು ಮಾಡಿದ್ದರಿಂದಾಗಿ ಅಲ್ಲಿ ಶಾಕಂಭರಿ ಎಂಬುದಾಗಿ ಪ್ರಸಿದ್ಧವಾಗಿದೆ. ಅಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಯಾರು ಊಟಕ್ಕೆ ಹಾಕ್ತಾರೆ, ಶಾಕಂ ಆತಿಥ್ಯವನ್ನು ಯಾರು ಸ್ವೀಕಾರವನ್ನು ಮಾಡ್ತಾರೆ, ಅವನಿಗೆ ಸ್ವರ್ಗಾದಿಗಳು ಸಿಕ್ಕು ಬರ್ತದೆ. ತಥೋ ಗಚ್ಚೇತ್ ಸುವರ್ಣಾಖ್ಯಂ. ಸುವರ್ಣ ಎನ್ನುವಂತಹ ತೀರ್ಥ ಬರ್ತದೆ. ಅಲ್ಲಿ ವಿಷ್ಣುವಿನ ಪ್ರಸಾದಕ್ಕಾಗಿ ರುದ್ರದೇವರು ತಪಸ್ಸು ಮಾಡಿ ದೇವರ ಅನುಗ್ರಹವನ್ನು ಪಡೆದುಕೊಂಡಂತಹ ಉತ್ತಮವಾದ ತೀರ್ಥ. ಆ ತೀರ್ಥಕ್ಕೆ ಹೋಗಬೇಕು. ಅಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿ ವಿಷ್ಣುವಿನ ಪ್ರಸಾದವನ್ನು ಪಡೆದುಕೊಂಡೇನೆ ತ್ರಿಪುರರನ್ನು ಸಂಹಾರವನ್ನು ಮಾಡಿ ರುದ್ರದೇವರು ತ್ರಿಪುರಾರಿ ಎಂಬುದಾಗಿ ಪ್ರಸಿದ್ಧರಾಗಿದ್ದಾರೆ. ಅಲ್ಲಿನ ಮುಂದೆ ಧೂಮಾವತಿ ತೀರ್ಥ, ಧಾರಾತೀರ್ಥ. ಆ ಧಾರಾತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳು ಪರಿಹಾರವಾಗತ್ತೆ. ಅಲ್ಲಿ ಏನಂತಾರೆ, ತಥೋ ಗಚ್ಚೇತ ಧರ್ಮಜ್ಞ ನಮಸ್ಕೃತ್ಯ ಮಹಾಗಿರಿಂ. ಅಲ್ಲಿ ಏನೇ ಮೇರು ಪರ್ವತದ ಬರ್ತದೆ, ಅಲ್ಲಿ ಹೋಗಿ ಸ್ನಾನವನ್ನು ಮಾಡಬೇಕು, ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು. ಅಶೀತಿ ಧರ್ಮ ಪೃಷ್ಟಾತ್ತು ಪ್ರವದಂತಿ ಮನೀಷಿಣ ಷಷ್ಠಿಂ ಪ್ರಯಾಗಾದ್ ರಾಜೇಂದ್ರ ಕುರುಕ್ಷೇತ್ರಾತ್ತು 12 ಸಂಯುಕ್ತಮೇವ ರಾಜೇಂದ್ರ ಗಂಗಾದ್ವಾರಂ ತ್ರಿವಿಷ್ಟಪಂ. ಅಲ್ಲಿಂದ ಗಂಗಾದ್ವಾರ ಬರ್ತದೆ. ಸ್ವರ್ಗದ್ವಾರೇಣ ಯತ್ತುಲ್ಯಂ ಗಂಗಾದ್ವಾರಂ ಸಂಶಯ. ಸ್ವರ್ಗದ್ವಾರವೇ ಗಂಗಾದ್ವಾರ ಅಂತಂದ್ರೆ ಗಂಗಾದ್ವಾರಕ್ಕೆ ಸಮವಾಗಿರ್ತಕ್ಕಂಥದ್ದು ಸ್ವರ್ಗದ್ವಾರ. ಅಂದರೆ ಅಷ್ಟು ಶ್ರೇಷ್ಠವಾದದ್ದು. ಅಂದರೆ ಗಂಗೆ ಸ್ವರ್ಗಲೋಕದಿಂದ ಭೂಮಿಗೆ ಬರ್ತಾ ಇರುವಾಗ ಪ್ರಸಿದ್ಧವಾಗಿರ್ತಕ್ಕಂಥ ದ್ವಾರ. ಅಲ್ಲಿ ಸಪ್ತಗಂಗೆ, ತ್ರಿಗಂಗೆ, ಘನಕಲೆ, ಕಪಿಲಾವಟ ಇತ್ಯಾದಿ ಅನೇಕ ತೀರ್ಥಗಳು ಬರ್ತದೆ. ಸಪ್ತಗಂಗೆಯೊಳಗೆ ತ್ರಿಗಂಗೆಯೊಳಗೆ ಯಾರು ಪಿತೃದೇವತೆಗಳಿಗೆ ಚೆನ್ನಾಗಿ ಆರಾಧನೆಯನ್ನು ಮಾಡ್ತಾರೆ, ಗೋಸಹಸ್ರ ದಾನವನ್ನು ಮಾಡಿದ ಫಲ ಬರ್ತದೆ. ಪುಂಡರೀಕ ಯಾಗದ ಫಲ ಬರ್ತದೆ. ಮುಂದೆ ರುದ್ರಾವರ್ತ ಬರ್ತದೆ. ಗಂಗಾಯ ನರಶ್ರೇಷ್ಠ ಸರಸ್ವತ್ಯಾಶ್ಚ. ಇನ್ನೊಂದು ಮಾತನ್ನು ಮರ್ತೆ, ಮೇಲೆ ಸಂಚಾರವನ್ನು ಮಾಡ್ತಾ ಮಾಡ್ತಾ ಈ ಗಂಗಾ ದ್ವಾರವೇನಿದೆ, ಈ ಗಂಗಾ ದ್ವಾರ ಅಂತಂದ್ರೆ ಹರಿದ್ವಾರ. ಹರಿದ್ವಾರ ಅಂದರೆ ಸ್ವರ್ಗಕ್ಕೆ ಲೋಕಕ್ಕೆ ಸಮ. ಅಂತೆಯೇನೆ ಮೇಲೆ ಒಂದು ಮಾತನ್ನು ಹೇಳ್ತಾರೆ. ಏನು ಮಾತನ್ನು ಹೇಳ್ತಾರೆ ಅಂತಂದ್ರೆ 7 ಪ್ರಯಾಗಗಳು ಅಲ್ಲಿ ಬರುತ್ತದೆ. ಭಾರಿ ಸುಂದರವಾಗಿ ನಮಗೆ ತಿಳಿಸಿಕೊಡ್ತಾರೆ. 7 ಪ್ರಯಾಗಗಳು ಬರ್ತದೆ. 7 ಪ್ರಯಾಗಗಳು ಯಾವುದು ಅಂತಂದ್ರೆ ಇಲ್ಲಿ ವಿಸ್ತಾರವಾಗಿ ಹೇಳೋದಿಲ್ಲ. ಸ್ನಾನವನ್ನು ಮಾಡುವಾಗ ಹೇಳ್ತಾರೆ ಏನು ಷಷ್ಠಿ ಪ್ರಯಾಗ ರಾಜೇಂದ್ರ ಕುರುಕ್ಷೇತ್ರಾತ್ತು 12 ಏನು ಅಂತದ್ದು ವಿಷ್ಣು ಪ್ರಯಾಗ, ದೇವಪ್ರಯಾಗ, ನಂದಪ್ರಯಾಗ, ಕೇಶವ ಪ್ರಯಾಗ ಇತ್ಯಾದಿಯಾದ ಅನೇಕ ಪ್ರಯಾಗಗಳು ಅಲ್ಲಿ ಬರ್ತದೆ. ಆ ಪ್ರಯಾಗಗಳಲ್ಲೆಲ್ಲ ಸ್ನಾನವನ್ನು ಮಾಡ್ತಾ ಮುಂದೆ ಬರಬೇಕು. ಗಂಗಾ ಯಾಹ ನರಶ್ರೇಷ್ಠೆ ಸರಸ್ವತ್ಯಾಶ್ಚ ಸಂಗಮೇ. ಗಂಗಾ ನದಿ ಹಾಗೂ ಸರಸ್ವತಿ ನದಿಗಳ ಸಮಾಗಮ ಬದರಿಕಾಶ್ರಮ ಅಂದರೆ ಈಗಿರುವ ಬದರಿ, ಅಲ್ಲಿ ಹೋಗಿ ಸ್ನಾನವನ್ನು ಮಾಡೋದ್ರಿಂದ ಅಶ್ವಮೇಧ ಯಾಗ ಮಾಡಿದ ಫಲ ಬರ್ತದೆ. ಅಂದಮೇಲೆ ಯಾಕೆ ಸ್ನಾನವನ್ನು ಮಾಡಬಾರ್ದು, ಅಲ್ಲಿ ಹೋಗಿರ್ತೇವೆ, ಸ್ನಾನವನ್ನು ಮಾಡಿ ಬರೋಣ. ಭದ್ರಕರ್ಣೇಶ್ವರ ಎಂಬುದಾಗಿ ಬರ್ತದೆ. ಕುಬ್ಜಾವತಿ ತೀರ್ಥ, ಸಾಮುದ್ರಕ ತೀರ್ಥ, ಬ್ರಹ್ಮಾವರ್ತ, ಯಮುನಾ ಪ್ರಭಾವ, ದರ್ವಿ ಸಂಕ್ರಮಣ, ಸಿಂಧೋಶ್ಚ ಪ್ರಭವ, ವೇದಿ, ಋಷಿಕುಲ್ಯ, ವಾಸಿಷ್ಠ ಇತ್ಯಾದಿಯಾದ ಅನೇಕ ನದಿಗಳು ಬರ್ತದೆ. ಬರ್ತಾ ಬರ್ತಾ 12 ಯಜ್ಞಸ್ಯ ಫಲಂ ಸ ಲಭತೆ ನರಃ ಭೃಗುತುಂಗಂ ಸಮಾಚ್ಛಾದ್ಯ ವಾಜಿಮೇಧ ಫಲಂ ಲಭೇತ್. ಭೃಗುತುಂಗ, ಭೃಗು ಕಚ್ಚಕ್ಕೆ ಬರಬೇಕು. ಅಲ್ಲಿ ಬರೋದರಿಂದ 1000 ಅಶ್ವಮೇಧ ಯಾಗ ಮಾಡಿದ ಫಲ ಬರ್ತದೆ. ಕೃತ್ತಿಕಾ ಮಘಯೋಶ್ಚೈವ ತೀರ್ಥಮಾಸಾಧ್ಯ ಭಾರತ. ಈ ಭೃಗುಕುಚ್ಛದೊಳಗೆ ಕೃತ್ತಿಕ ಮತ್ತು ಮಘ ನಕ್ಷತ್ರಗಳಲ್ಲಿ ಯಾರು ಸ್ನಾನವನ್ನು ಮಾಡ್ತಾರೆ ಅವನಿಗೆ ಬಹಳ ಅದ್ಭುತವಾದ ಫಲವಿದೆ ಎಂಬುದಾಗಿ ಹೇಳ್ತಾರೆ. ಒಟ್ಟಾರೆಯಾಗಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ನೀವು ಸಂಚಾರವನ್ನು ಮಾಡುವ ಕ್ರಮದೊಳಗೆ ಪ್ರಸಿದ್ಧವಾದ ತೀರ್ಥಗಳೆಲ್ಲ ಯಾವುದಿದೆ ಅವುಗಳನ್ನು ಸಂಗ್ರಹವನ್ನು, ಅಂದರೆ ಒಮ್ಮೆಗೆ ಹರಿದ್ವಾರದಿಂದ ಮಾನಾಕ್ಷೇತ್ರದಿಂದ ಒಮ್ಮೆಗೆ ಭೂಕುಚ್ಛಕ್ಕೆ ಯಾಕೆ ಬಂದರು ಅಂತ ಪ್ರಶ್ನೆ ಮಾಡುವುದಲ್ಲ, ಅಲ್ಲಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸಂದರಿಕಾ ತೀರ್ಥ, ಅಲ್ಲಿಂದ ನೈಮಿಷಾರಣ್ಯಕ್ಕೆ ಬರ್ತಾರೆ. ತತಸ್ತು ನೈಮಿಷಂ ಗಚ್ಚೇತ್ ಪುಣ್ಯಂ ಸಿದ್ಧ ನಿವೇಶಿತಂ
ತತ್ರ ನಿತ್ಯಂ ನಿವಸತಿ ಬ್ರಹ್ಮ ದೇವಗಣೈಃ ಸಹ. ಆ ನೈಮಿಷಾರಣ್ಯದೊಳಗೆ ನಿತ್ಯದೊಳಗೂ ಕೂಡ ಬ್ರಹ್ಮದೇವರು ವಾಸವನ್ನು ಮಾಡ್ತಾ ಇರ್ತಾರೆ. ಯಾಕೆ ಈ ನೈಮಿಷಾರಣ್ಯ ಅಂತ ಹೆಸರು ಬಂತು ಅಂತಂದ್ರೆ, ದೇವರು ದೈತ್ಯರನ್ನು ಒಂದೇ ನಿಮಿಷದೊಳಗೆ ಸಂಹಾರವನ್ನು ಮಾಡಿದ್ದ ಸ್ಥಳ ಯಾವುದು, ಆ ಅರಣ್ಯ ಇದು ನೈಮಿಷಾರಣ್ಯ ಎಂಬುದಾಗಿ ಪ್ರಸಿದ್ಧವಾಗಿದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಈ ನೈಮಿಷಾರಣ್ಯದ ಮಹಿಮೆಯನ್ನು ಸಾಕಷ್ಟು ಹೇಳ್ತಾರೆ. ಅದನ್ನು ಮತ್ತೆ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾರೆ. ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ